Welcome to Money Pata. If you like our videos, please subscribe our channel. ಅಭ್ಯಾಸ 1.3ರಲ್ಲಿ ಅಂದಾಜು ಮಾಡುವುದು. ಮಕ್ಕಳೇ, ಇಲ್ಲಿ 1, 2, 3, 4 ಈ ಸಂಖ್ಯೆ ಅನ್ನೋದು 0ಗೆ ಹತ್ತಿರದಲ್ಲಿರುವ ಕಾರಣ ಅದನ್ನ ಹಿಂದಿನ ಸಂಖ್ಯೆಗೆ ಏನು ಮಾಡಬೇಕಾಗತ್ತೆ? ಅಂದಾಜು ಮಾಡಬೇಕಾಗತ್ತೆ. ಇನ್ನು 5, 6, 7, 8, 9 ಈ ಸಂಖ್ಯೆಗಳು ಬಂದಾಗ ಅದನ್ನ ಮುಂದಿನ ಸಂಖ್ಯೆಗೆ ಅಂದಾಜು ಮಾಡಬೇಕಾಗತ್ತೆ. 10ರ ಸ್ಥಾನಕ್ಕೆ ಅಂದಾಜು ಮಾಡುವಾಗ ಮಕ್ಕಳೇ ನೀವು ಬಿಡಿ ಸ್ಥಾನವನ್ನು ನೋಡಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ 11, 12, 13, 14 ಇವುಗಳೆಲ್ಲವುಗಳು 10ರ ಸ್ಥಾನಕ್ಕೆ ಬಂದಿರ್ತವೆ. ಅಥವಾ 15, 16, 17, 18, 19 ಇವುಗಳು ಮುಂದಿನ ಸಂಖ್ಯೆ ಅಂದರೆ 20ಕ್ಕೆ ಅಂದಾಜು ಮಾಡಬೇಕಾಗತ್ತೆ. ನೋಡಿ, 10ರ ಸ್ಥಾನಕ್ಕೆ ಅಂದಾಜು ಮಾಡುವಾಗ ನಮ್ಗೆ ಉತ್ತರ ಹೇಗೆ ಬರಬೇಕಂದ್ರೆ ಒಂದೇ 10 ಇಲ್ಲ 20, 30, 40, 50, 60, 70, 80, 90, 100 ಈ ರೀತಿಯಾಗಿ ನಮಗೆ ಅಂದಾಜು ಮಾಡಿದಂತಹ ಉತ್ತರಗಳು ಬರಬೇಕು. ಉದಾಹರಣೆಗೆ ಇವಾಗ ಇಲ್ಲಿ 22 ಇದೆ ಅಂತ ತಿಳ್ಕೊಳ್ಳಿ. ಬಿಡಿ ಸ್ಥಾನದಲ್ಲಿ 2 ಇದೆ, ಹಾಗಾಗಿ ಏನು ಮಾಡಬೇಕು? 20ಕ್ಕೆ ಅಂದಾಜು ಮಾಡಬೇಕು. ಇಲ್ಲ 47 ಇದೆ, 47 ಬಂದಿದೆ ಅಂದರೆ 10ರ ಸ್ಥಾನಕ್ಕೆ ಅಂದಾಜು ಮಾಡುವಾಗ 50 ಬರುತ್ತೆ. ಇಲ್ಲಿ ಕೆಲವೊಂದು ಲೆಕ್ಕಗಳಿವೆ ನೋಡಿ. 32 ನಾನೀಗ ಅಂದಾಜು ಮಾಡಬೇಕು. ನೋಡಿ, ಬಿಡಿ ಸ್ಥಾನದಲ್ಲಿ 2 ಇದೆ, ಹಾಗಾಗಿ ಎಷ್ಟಕ್ಕೆ ಹೋಗುತ್ತೆ? ಇದು 30ಕ್ಕೆ ಹೋಗುತ್ತೆ. ಹಾಗಾದರೆ 32ರ ಅಂದಾಜು 30. 48ರ ಅಂದಾಜು ಎಷ್ಟಾಗತ್ತೆ? ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ, 8 ಇದ್ದಾಗ ಮುಂದಿನ ಸಂಖ್ಯೆಗೆ ಅಂದಾಜು ಮಾಡಬೇಕು, ಆಯಿತಾ? ಹಾಗಾಗಿ 50. ಇಲ್ಲಿ 51 ಇದೆ, ಇದು ಕೂಡ 50ಕ್ಕೆ ಅಂದಾಜಾಗತ್ತೆ. ಯಾಕೆಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಇದೆ, ಹಾಗಾಗಿ 50ಕ್ಕೆ ಅಂದಾಜಾಗತ್ತೆ. ಒಂದು ವೇಳೆ ಇಲ್ಲಿ 55 ಇದ್ದರೆ 60ಕ್ಕೆ ಅಂದಾಜಾಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ 64ರ ಅಂದಾಜು 60, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 4 ಇದೆ. ಇನ್ನು 79 ಇದೆ, 79ರ ಅಂದಾಜು 80. ಹಾಗೆ 13ರ ಅಂದಾಜು 10, ಯಾಕೆಂದರೆ ಇಲ್ಲಿ ಎಷ್ಟಿದೆ? 3 ಇದೆ ಅಲ್ವಾ? ನೋಡಿ, 13 ಬಂದಾಗ 10ಕ್ಕೆ ನಾವು ಅಂದಾಜು ಮಾಡಬೇಕು. ಇನ್ನು 25 ಇದೆ, 25ರ ಅಂದಾಜು 30. ಯಾಕೆ ಹೇಳಿ ಮಕ್ಕಳೇ? ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ. ಇನ್ನು 86ರ ಅಂದಾಜು 90, ಯಾಕೆಂದರೆ ಇಲ್ಲಿ 6 ಇದೆ. ಇನ್ನು 97ರ ಅಂದಾಜು 100. ಈ ರೀತಿಯಾಗಿ ನಾವು 10ರ ಸ್ಥಾನಕ್ಕೆ ಅಂದಾಜು ಮಾಡೋದು. 100ರ ಸ್ಥಾನಕ್ಕೆ ಅಂದಾಜು ಮಾಡೋದು ಹೇಗೆ ಮಕ್ಕಳೇ? 10ರ ಸ್ಥಾನಕ್ಕೆ ಅಂದಾಜು ಮಾಡುವಾಗ ಹೇಗೆ ನಾವು 10, 20, 30, 40 ಬರಿತೇವೋ ಅದೇ ಥರ 100ರ ಸ್ಥಾನಕ್ಕೆ ಅಂದಾಜು ಮಾಡುವಾಗ 100, 200, 300, 400, 500, 600, 700, 800, 1000 ಈ ರೀತಿಯಾಗಿ ನಾವು ಅಂದಾಜು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ 100ರ ಸ್ಥಾನಕ್ಕೆ ಅಂದಾಜು ಮಾಡುವಾಗ ನಾವು 100 ಮತ್ತು 10ರ ಸ್ಥಾನವನ್ನು ನೋಡಬೇಕು. ನೋಡಿ, ಇಲ್ಲಿ 734 ಇದೆ. ನಾವು ಅಂದಾಜು ಮಾಡುವಾಗ ಈ ಎರಡೂ ಸಂಖ್ಯೆನ ನೋಡಬೇಕು. ಯಾವುದಲ್ಲಂದರೆ 100 ಮತ್ತು 10ರ ಸ್ಥಾನದಲ್ಲಿರುವಂಥ ಸಂಖ್ಯೆನ ನೋಡಬೇಕು. ಹಾಗಾದರೆ ಇಲ್ಲಿ 73 ಇದೆ. 73ನ್ನು ಅಂದಾಜು ಮಾಡಿದಾಗ ಎಷ್ಟು ಬರುತ್ತೆ ಮಕ್ಕಳೇ? 70 ಬರುತ್ತಲ್ವಾ? ಹಾಗಾದರೆ 734ರ ಅಂದಾಜು 700. ಗೊತ್ತಾಯ್ತಾ? ನೆಕ್ಸ್ಟ್ 761 ಇದೆ. ಇಲ್ಲಿ 76ನ ಮಾತ್ರ ತಗೊಳ್ಳುವ. ಎಷ್ಟಾಯಿತು? 76ರ ಅಂದಾಜು ಮುಂದಿನ ಸಂಖ್ಯೆಗೆ ಹೋಗುತ್ತಲ್ವಾ? ಹಾಗಾದರೆ 80 ಅಂದರೆ 800. ಈ ರೀತಿಯಾಗಿ ನಾವು 100ರ ಸ್ಥಾನಕ್ಕೆ ಅಂದಾಜು ಮಾಡುವುದು. ಇನ್ನು ಕೆಳಗಿನವುಗಳನ್ನು ಅಂದಾಜು ಮಾಡುವ. 574 ಇದೆ, ಇಲ್ಲಿ 57 ಅಂದರೆ ಎಷ್ಟಕ್ಕೆ ಹೋಗುತ್ತೆ ಮಕ್ಕಳೇ? 60 ಅಲ್ವಾ? ಹಾಗಾದರೆ 600. ಇಲ್ಲಿ 63 ಇದೆ, 63 ಅಂದರೆ ಹಿಂದಿನ ಸಂಖ್ಯೆಗೆ ಹೋಗುತ್ತಲ್ವಾ? ಹಾಗಾಗಿ 600. ಇಲ್ಲಿ 79 ಇದೆ, 79ರ ಅಂದಾಜು 80 ಅಲ್ವಾ? ಹಾಗಾದರೆ 800. ಇಲ್ಲಿ 98 ಇದೆ, 98ರ ಅಂದಾಜು 100 ಅಂದರೆ 1000. 982ರ ಅಂದಾಜು 1000. ನೋಡಿ, 153. ಇಲ್ಲಿ 15ರ ಅಂದಾಜು ಎಷ್ಟು? 20 ಅಲ್ವಾ? ಹಾಗಾದರೆ 200. ಹಾಗೆ 215ರಲ್ಲಿ 21ನ್ನು ತಗೊಳ್ಳುವ. ಎಷ್ಟಾಯಿತು? 200. ಹಾಗೆ 326 ಇದೆ, ಇಲ್ಲಿ 32 ಅಂದರೆ ಎಷ್ಟಾಯಿತು? 300. ಇಲ್ಲಿ ನೋಡಿ, 848ರಲ್ಲಿ 84ನ್ನು ತಗೊಳ್ಳಿ. ಎಷ್ಟಾಯಿತು? 80 ಅಲ್ವಾ? ಅಂದರೆ 800. ಇಲ್ಲಿ 469 ಇದೆ, 46ರ ಅಂದಾಜೆಷ್ಟು? 50 ಅಲ್ವಾ? ಅಂದರೆ 500. ಈ ರೀತಿಯಾಗಿ ನಾವು 100ರ ಸ್ಥಾನಕ್ಕೆ ಅಂದಾಜು ಮಾಡೋದು. 1000ದ ಸ್ಥಾನಕ್ಕೆ ಅಂದಾಜು ಮಾಡೋದು ಹೇಗಂದರೆ ನೋಡಿ, 1000ದ ಸ್ಥಾನಕ್ಕೆ ಅಂದಾಜು ಮಾಡುವಾಗಲೂ ನಮ್ಗೆ ಈ ರೀತಿಯಾಗಿ ಉತ್ತರ ಬರಬೇಕು. 1000, 2000, 3000, 4000, 10,000ದ ತನಕವೂ ಕೂಡ ನಾವು ನಮಗೆ 1000ದ ಸ್ಥಾನಕ್ಕೆ ಅಂದಾಜು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ 1000ದ ಸ್ಥಾನಕ್ಕೆ ಅಂದಾಜು ಮಾಡುವಾಗ 1000 ಮತ್ತು 100ರ ಸ್ಥಾನವನ್ನು ತಗೊಳ್ಬೇಕು. ಹೇಗೆ ನಾವು 100ರ ಸ್ಥಾನಕ್ಕೆ ಅಂದಾಜು ಮಾಡುವಾಗ 100 ಮತ್ತು 10ರ ಸ್ಥಾನವನ್ನು ತಗೊಳ್ತೇವೋ, 1000 ಸ್ಥಾನಕ್ಕೆ ಅಂದಾಜು ಮಾಡುವಾಗ 1000 ಮತ್ತು 100ರ ಸ್ಥಾನವನ್ನು ತಗೊಳ್ಬೇಕು. 9352 ಇದೆ, ಇದರಲ್ಲಿ ಈಗ 1000 ಮತ್ತು 100ರ ಸ್ಥಾನವನ್ನು ತಗೊಳ್ಳುವ. 93 ಆಯಿತು. 93 ಅಂದರೆ ಎಷ್ಟಾಗುತ್ತೆ ಮಕ್ಕಳೇ? 90ಕ್ಕೆ ಅಂದಾಜು ಮಾಡ್ತೇವಲ್ವಾ? ಹಾಗಾಗಿ 9000. ಹಾಗೆ ಇಲ್ಲಿ ನೋಡಿ, 2513 ಇದೆ, ಇಲ್ಲಿ 25ರ ಅಂದಾಜೆಷ್ಟು? 30 ಅಲ್ವಾ? ಅಂದರೆ 3000. ಹಾಗೆ ಇನ್ನುಳಿದವುಗಳು ನೋಡುವ.
5318 ಇದೆ. ಇಲ್ಲಿ 53 ಅಂದರೆ ಎಷ್ಟು? 50 ಅಲ್ವಾ? ಹಾಗಾದರೆ 5000. ಇಲ್ಲಿ 6454 ಇದೆ, 64 ಬಂದಿದೆ ಮಕ್ಕಳೇ. 64 ಅಂದರೆ 60 ಅಲ್ವಾ? ಅಂದರೆ 6000. 7965 ಇದೆ, 79 ಅಂದರೆ ಎಷ್ಟಾಯಿತು? 80 ಆಯಿತು ಅಲ್ವಾ? ಅಂದರೆ 8000. ಹಾಗೆ 9734 ಇದೆ, 97 ಇದೆ. 97ರ ಅಂದಾಜೆಷ್ಟು? 10,000. ನೋಡಿ 17,543 ಇದೆ. ಇದನ್ನು ಮೊದಲಿಗೆ ಈಗ 10ರ ಸ್ಥಾನಕ್ಕೆ ಅಂದಾಜು ಮಾಡುವ. 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಏನು ಮಾಡಬೇಕು ನಾವು? ಬಿಡಿ ಸ್ಥಾನವನ್ನು ನೋಡಿ ಎಷ್ಟಿದೆ ಇಲ್ಲಿ? 17,543 ಇದೆ. 43 ಇದೆ ಅಂದರೆ ಎಷ್ಟಾಯಿತು? ಹಿಂದಿನ ಸ್ಥಾನಕ್ಕೆ ಅಂದಾಜು ಮಾಡೋದಲ್ವಾ? ಅಂದರೆ 43ರ ಅಂದಾಜು 40. ಹಾಗಾದರೆ 10ರ ಸ್ಥಾನಕ್ಕೆ ಅಂದಾಜು ಮಾಡುವಾಗ 17,540. ಅದನ್ನ ಈಗ 100ರ ಸ್ಥಾನಕ್ಕೆ ಅಂದಾಜು ಮಾಡುವ. 100ರ ಸ್ಥಾನಕ್ಕೆ ಅಂದಾಜು ಮಾಡುವಾಗ ಏನು ಮಾಡಬೇಕು? 10 ಮತ್ತು 100 ಎರಡೂ ಸ್ಥಾನವನ್ನು ನೋಡುವ. ಅವಾಗ 54 ಆಯಿತು. 54ರ ಅಂದಾಜು 50 ಅಲ್ವಾ? ಹಾಗಾದರೆ 17,500 100ರ ಸ್ಥಾನಕ್ಕೆ ಇದೇ ಸಂಖ್ಯೆಯನ್ನು ಅಂದಾಜು ಮಾಡಿದಾಗ. ಇನ್ನು 1000ದ ಸ್ಥಾನಕ್ಕೆ ಅಂದಾಜು ಮಾಡುವಾಗ ಏನು ಮಾಡಬೇಕು? 1000 ಮತ್ತು 100ರ ಸ್ಥಾನವನ್ನು ನೋಡಬೇಕು. ನೋಡಿ 1000 ಮತ್ತು 100ರ ಸ್ಥಾನದಲ್ಲಿ ಎಷ್ಟಿದೆ? 75 ಇದೆ. 75 ಅಂದರೆ ಎಷ್ಟಾಯಿತು? ಮುಂದಿನ ಸಂಖ್ಯೆಗೆ ಹೋಗುತ್ತಲ್ವಾ? 80 ಆಗುತ್ತೆ. ಅಂದರೆ 18,000. ನೆಕ್ಸ್ಟ್ ನೋಡಿ 10,000ದ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ 10,000 ಮತ್ತು 1000ದ ಸ್ಥಾನ ನೋಡುವ. 17 ಇದೆ. 17ರ ಅಂದಾಜು ಎಷ್ಟು? 17ರ ಅಂದಾಜು 20 ಅಲ್ವಾ? ಹಾಗಾದರೆ 10,000ದ ಸ್ಥಾನಕ್ಕೆ ಅಂದಾಜು ಮಾಡುವಾಗ ಎಷ್ಟಾಗುತ್ತೆ ಮಕ್ಕಳೇ? 20,000 ಆಗುತ್ತೆ. ಇದಿಷ್ಟು ಒಂದು ಸಂಖ್ಯೆಗೆ 10, 100, 1000 ಮತ್ತು 10,000ದ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಈ ರೀತಿಯಾಗಿ ನಾವು ಬರಿತೇವೆ. ಅಭ್ಯಾಸ 1.3ರ ಲೆಕ್ಕಗಳನ್ನು ನೋಡುವ. ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ. ಇಲ್ಲಿ ಯಾವುದೇ ರೀತಿಯ ಸ್ಥಾನ ಬೆಲೆಗೆ ಅಂದಾಜು ಮಾಡಲಿಕ್ಕೆ ಕೊಡಲಿಲ್ಲ. ಆದರೆ ಸಾಮಾನ್ಯ ನಿಯಮ ಅಂದರೆ 1, 2, 3, 4 ಬಂದಾಗ ಹಿಂದಿನ ಸಂಖ್ಯೆಗೂ ಹಾಗೂ 5, 6, 7, 8, 9 ಬಂದಾಗ ಮುಂದಿನ ಸಂಖ್ಯೆಗೂ ಅಂದಾಜು ಮಾಡಬೇಕಲ್ವಾ? ಈ ನಿಯಮವನ್ನು ಅನುಸರಿಸಿ ಈ ಕೆಳಗಿನ ಲೆಕ್ಕಗಳನ್ನು ಮಾಡಬೇಕು. ಮೊದಲನೇದು 730 ಕೂಡಿಸು 998. ಇಲ್ಲಿ ಸಾಮಾನ್ಯ ನಿಯಮವನ್ನು ಅನುಸರಿಸಿ ಅಂದಾಜು ಮಾಡಿದಾಗ ಇಲ್ಲಿ 730 ಇದೆ, ಹಾಗಾಗಿ 700 ಆಗುತ್ತೆ. ಇಲ್ಲಿ 998 ಇದೆ, ಮುಂದಿನ ಸಂಖ್ಯೆಗೆ ಹೋಗುತ್ತೆ 1000. ಹಾಗಾದರೆ ಇವೆರಡನ್ನು ಕೂಡಿಸುವ. 1000 ಕೂಡಿಸು 700 ಎಷ್ಟಾಗುತ್ತೆ? 1700. 796 ಕಳೆ 314. 796 ಅಂದರೆ ಇದು 800ಕ್ಕೆ ಅಂದಾಜು ಮಾಡಲಾಗತ್ತೆ. ಇನ್ನು 314 ಇದೆ, ಇದು 300ಕ್ಕೆ ಅಂದಾಜು ಮಾಡಬೇಕಾಗತ್ತೆ. ಈಗ 800ರಿಂದ 300ನ್ನು ಕಳೆಯುವ. ಎಷ್ಟು ಬರುತ್ತೆ? 0 0 8ರಲ್ಲಿ 3 ಕಳೆದ್ರೆ 500. ಹಾಗಾದರೆ ಉತ್ತರ ಎಷ್ಟು? 500. 12,904 ಇದೆ, ಇದನ್ನು ಅಂದಾಜು ಮಾಡಿದಾಗ 13,000 ಆಗುತ್ತೆ. ಹಾಗೆ ಈಚೆಗೆ ನೋಡಿ 2,888 ಇದೆ. 2,888ನ್ನು 3,000ಕ್ಕೆ ಏನು ಮಾಡುವ? ಅಂದಾಜು ಮಾಡುವ. ಇವಾಗ ಇವೆರಡನ್ನು ಏನು ಮಾಡಬೇಕಾಗತ್ತೆ? ಕೂಡಿಸಬೇಕಾಗತ್ತೆ. 13,000 ಕೂಡಿಸು 3,000 ಎಷ್ಟು ಬರುತ್ತೆ ಉತ್ತರ? 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 3 ಕೂಡಿಸು 3 6, 1. ಎಷ್ಟು ಉತ್ತರ ಬಂತು? 16,000. 28,292 ಕಳೆ 21,496 ಇದೆ. ಇದನ್ನು ಅಂದಾಜಿಸಿದಾಗ 28,000 ಬರುತ್ತೆ. ಯಾಕೆಂದರೆ ಇಲ್ಲಿ 292 ಇದೆ. ಇನ್ನು ಇದನ್ನು ಅಂದಾಜಿಸಿದಾಗ 21,000 ಬರುತ್ತೆ. ಯಾಕೆಂದರೆ ಇಲ್ಲಿ 496 ಇದೆ. ಇದೆರಡನ್ನು ಏನು ಮಾಡುವ? ಕಳೆಯುವ. 28,000ದಿಂದ 21,000 ಕಳೆದ್ರೆ 0 ಕಳೆ 0 0, 0 ಕಳೆ 0 0, 0 ಕಳೆ 0 0, 8 ಕಳೆ 1 7, 2 ಕಳೆ 2 0. ಉತ್ತರ ಎಷ್ಟು ಬಂತು? 7,000. ಎರಡನೇದು ನೋಡಿ, ಸಾಧಾರಣ ಅಂದಾಜು ಅಂದರೆ ಮೊದಲಿಗೆ 100ರ ಸಮೀಪಕ್ಕೆ ಅಂದಾಜಿಸಬೇಕು. ನಂತರದಲ್ಲಿ ಸಮೀಪದ ಅಂದಾಜು 10ಕ್ಕೆ ಸರಿಹೊಂದಿಸಿ ಇವುಗಳನ್ನು ಕಂಡುಹಿಡಬೇಕು. ಅಂದರೆ ಪ್ರತಿಯೊಂದನ್ನು ಮೊದಲಿಗೆ 100ರ ಸ್ಥಾನಕ್ಕೆ ಅಂದಾಜೀಕರಿಸಬೇಕು, ನಂತರ ಪುನಃ 10ರ ಸ್ಥಾನಕ್ಕೂ ಅಂದಾಜೀಕರಿಸಿ ಉತ್ತರವನ್ನು ಕಂಡುಹಿಡಬೇಕು. 439 ಕೂಡಿಸು 334 ಕೂಡಿಸು 4,317. ಇದನ್ನು 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ನೋಡಿ ಮಕ್ಕಳೇ 439 ಇದೆ, ಹಾಗಾಗಿ 400. ಇನ್ನು 334 ಇದೆ, ಹಾಗಾಗಿ 300. ಇನ್ನು 4,317 ಇದೆ, ಇಲ್ಲಿ 100ರ ಸ್ಥಾನಕ್ಕೆ ಅಂದಾಜಿಸಬೇಕಾಗುತ್ತೆ, ಹಾಗಾಗಿ 4,300. ಕೂಡಿಸು 0 0, 0 ಕೂಡಿಸು 0 0, ಇಲ್ಲಿಯೂ ಕೂಡ 0. 4 ಕೂಡಿಸು 3 7, 7 ಕೂಡಿಸು 3 10, ದಶಕ 1, 1 ಕೂಡಿಸು 4 5. ಹಾಗಾದರೆ ಇವೆಲ್ಲವುಗಳನ್ನು 100ರ ಸ್ಥಾನಕ್ಕೆ ಅಂದಾಜೀಕರಿಸಿ ಕೂಡಿದಾಗ ನಮಗೆ ಎಷ್ಟು ಉತ್ತರ ಬರುತ್ತೆ? 5,000 ಉತ್ತರ ಬರುತ್ತೆ. ಇದೇ ಸಂಖ್ಯೆಯನ್ನು 10ರ ಸ್ಥಾನಕ್ಕೆ ಅಂದಾಜಿಸಬೇಕು. 10ರ ಸ್ಥಾನ ಅಂದರೆ ಕೊನೆಯಲ್ಲಿ ಯಾವುದಿದೆ? ಬಿಡಿಯನ್ನು ನೋಡುವ. 439 ಇದೆ, 439 ಅಂದರೆ 440. ಇನ್ನು 334 ಇದೆ,
330. ಯಾಕೆಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ, ಅಂದರೆ ಹಿಂದಿನ ಸಂಖ್ಯೆಗೆ ಏನು ಮಾಡಬೇಕಾಗುತ್ತೆ, ಅಂದಾಜಿಸಬೇಕು. ಇನ್ನು 4317 ಇದೆ, ಇಲ್ಲಿ ಹೇಳಿರುವ ಕಾರಣ 20 ಆಗುತ್ತೆ. 4320, ಯಾಕೆಂದರೆ 17 ಇದೆ. 7 ಬಂದಾಗ ನಾವು ಮುಂದಿನ ಸಂಖ್ಯೆಗೆ ಅಂದಾಜಿಸಬೇಕು. ಇವುಗಳನ್ನು ಕೂಡುವ. 0 4 3 7 7 2 9 4 3 7 7 3 10ಕ್ಕೆ 0 ದಶಕ 1 4 × 1 5. ಎಷ್ಟು ಉತ್ತರ ಬಂತು? 5090. 8,734 ಕಳೆ 47,599. ಮೊದಲಿಗೆ 100ರ ಸ್ಥಾನಕ್ಕೆ ಅಂದಾಜಿಸುವ. 100ರ ಸ್ಥಾನ ಅಂದರೆ 10 ಮತ್ತು 100 ಎರಡನ್ನು ತಗೊಳ್ಳುವ. ಇಲ್ಲಿ 1,08,073 ಇದೆ. 73 ಅಂದರೆ 700, ಏಕೆಂದರೆ 70ಕ್ಕೆ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕಳೆ ಇದನ್ನು ಅಂದಾಜಿಸುವ. 47,599, ಇಲ್ಲಿ 59 ಇದೆ, 60 ಆಗುತ್ತೆ. ಹಾಗಾದರೆ ಕಳೆ ಎಷ್ಟಾಯಿತು? 47,600. 0 0 0 0 0 0 0 7 6 1 8 7 1. ಇಲ್ಲಿ 0 ಇದೆ, ಹಾಗಾಗಿ 1 ಲಕ್ಷದ ಸ್ಥಾನದಿಂದ 10,000ಕ್ಕೆ ಒಂದು ದಶಕ ತಗೊಳ್ಳುವ. ಇಲ್ಲಿ 0 ಆಯಿತು, 10ರಲ್ಲಿ 4 ಕಳೆದ್ರೆ 6. ಎಷ್ಟು ಉತ್ತರ ಬಂತು? 61,100. ಇನ್ನು 10ರ ಸ್ಥಾನಕ್ಕೆ ಅಂದಾಜಿಸುವ. 10ರ ಸ್ಥಾನಕ್ಕೆ ಅಂದಾಜಿಸಬೇಕಾದ್ರೆ ಕೇವಲ ಬಿಡಿ ಸಂಖ್ಯೆಯನ್ನು ಮಾತ್ರ ನೋಡಿ. 1,08,700, ಇಲ್ಲಿ 34 ಇದೆ, ಅಂದರೆ 30 ಆಯಿತು. ನೋಡಿ, 1,08,730, ಏಕೆಂದರೆ ಇಲ್ಲಿ 4 ಇದೆ, ಹಾಗಾಗಿ ಹಿಂದಿನ ಸಂಖ್ಯೆಗೆ ಹೋಗುತ್ತೆ, ಅಂದರೆ 0 ಯಾವುದು 30ಕ್ಕೆ ಹೋಗುತ್ತೆ. ಇಲ್ಲಿ 38 ಕೊಟ್ಟಿದ್ರೆ 40ಕ್ಕೆ ಹೋಗುತ್ತೆ. ಕಳೆ 47,599 ಇದೆ, ಹಾಗಾಗಿ ಮುಂದಿನ ಸಂಖ್ಯೆಗೆ ಹೋಗುತ್ತೆ. ಹಾಗಾಗಿ 47,600. ಇದನ್ನು ಏನು ಮಾಡುವ? ಕಳೆಯುವ. 0 - 0 0, 3 - 0 3, 7 - 6 1, 8 - 7 1. ಇಲ್ಲಿ 10ರಲ್ಲಿ 4 ಕಳೆದ್ರೆ 6, ಇಲ್ಲಿ 0 ಉಳಿಯುತ್ತೆ. ಹಾಗಾದರೆ ಎಷ್ಟು ಉತ್ತರ ಬಂತು? 61,130. ನೆಕ್ಸ್ಟ್ 8,325 ಕಳೆ 491. ಇಲ್ಲಿ 100ರ ಸ್ಥಾನಕ್ಕೆ ಅಂದಾಜಿಸಬೇಕು, ಹಾಗಾಗಿ 10 ಮತ್ತು 100ಅನ್ನು ನೋಡುವ. ಇಲ್ಲಿ 8,032, 32 ಅಂದರೆ ಹಿಂದಿನ ಸ್ಥಾನಕ್ಕೆ ಹೋಗುತ್ತಲ್ವಾ, ಹಾಗಾಗಿ 8,300. ಹಾಗೆ 491 ಇದೆ, ಇಲ್ಲಿಯೂ ಕೂಡ 49 ಅಂದರೆ 50ಕ್ಕೆ ಹೋಗುತ್ತೆ. 500. ಇದನ್ನು ಕಳೆಯುವ. 0 - 0 0, 0 - 0 0, ಇಲ್ಲಿ 3 ಇದೆ, 3ರಲ್ಲಿ 5 ಕಳೀಲಿಕ್ಕಾಗೋದಿಲ್ಲ, ಒಂದನ್ನು ಬೋರ ಮಾಡಿಕೊಳ್ಳುವ. ಅವಾಗ ಇಲ್ಲಿ ಎಷ್ಟಾಯಿತು? 7 ಉಳಿಯುತ್ತೆ. 13ರಲ್ಲಿ 5 ಕಳೆದ್ರೆ 8, ಇಲ್ಲೆಷ್ಟು ಉಳಿತು? 7 ಉಳಿಯುತ್ತೆ. ಹಾಗಾದರೆ ಉತ್ತರ ಎಷ್ಟು ಬಂತು? 7,800. ಇನ್ನು 10ರ ಸ್ಥಾನಕ್ಕೆ ಅಂದಾಜಿಸಬೇಕಾದ್ರೆ ಕೊನೆಯ ಬಿಡಿ ಸ್ಥಾನವನ್ನು ನೋಡುವ. 8,325 ಇದೆ, ಅಂದರೆ 30. ಕಳೆ 491 ಇದೆ, ಹಾಗಾಗಿ 490, ಯಾಕೆಂದರೆ ಇಲ್ಲಿ 10ರ ಸ್ಥಾನಕ್ಕೆ ಅಂದಾಜು ಮಾಡ್ತಾ ಇದ್ದೇವೆ. 0 - 0 0, 3ರಲ್ಲಿ 9 ಕಳೀಲಿಕ್ಕಾಗೋದಿಲ್ಲ, ಪಕ್ಕದ ಸಂಖ್ಯೆಯಿಂದ ಒಂದು ದಶಕ ತಗೊಳ್ಳುವ. 13 ಆಯಿತು, ಇಲ್ಲಿ 2 ಉಳಿಯುತ್ತೆ. 13ರಲ್ಲಿ 9 ಕಳೆದ್ರೆ ಇಲ್ಲಿ 2 ಇತ್ತು, 2ರಿಂದ 4 ಕಳೀಲಿಕ್ಕಾಗೋದಿಲ್ಲ, ಪುನಃ ಇಲ್ಲೊಂದು ದಶಕ ತಗೊಳ್ಳುವ. ಇಲ್ಲಿ 7 ಉಳಿಯುತ್ತೆ. ಇಲ್ಲಿ 12 ಆಯಿತು, 12ರಲ್ಲಿ 4 ಕಳೆದ್ರೆ 8, ಇಲ್ಲಿ 7. ಹಾಗಾದರೆ ಉತ್ತರ ಎಷ್ಟು ಬಂತು? 7,840. 99,348 ಕಳೆ 48,365. ಇದನ್ನು ಮೊದಲಿಗೆ 100ರ ಸ್ಥಾನಕ್ಕೆ ಅಂದಾಜಿಸುವ. 100ರ ಸ್ಥಾನಕ್ಕೆ ಅಂದಾಜಿಸಬೇಕಾದ್ರೆ ನೀವು 100 ಮತ್ತು 10 ಎರಡೂ ಸ್ಥಾನವನ್ನು ಗಮನಿಸಬೇಕಾಗತ್ತೆ. 4,89,100 ಕಳೆ 48,000, ಇಲ್ಲಿ 36 ಇದೆ. 36 ಅಂದರೆ ಮುಂದಿನ ಸಂಖ್ಯೆಗೆ ಹೋಗುತ್ತೆ ಮಕ್ಕಳೇ, ಹಾಗಾಗಿ 48,400. ಇದನ್ನು ಕಳೆಯುವ. 0 - 0 0, 0 - 0 0, 3ರಲ್ಲಿ 4 ಕಳೀಲಿಕ್ಕಾಗೋದಿಲ್ಲ, ಆವಾಗ ಪಕ್ಕದ ಸ್ಥಾನದ ಒಂದು ದಶಕ ತಗೊಳ್ಳುವ. 13 ಆಯಿತು. 13ರಲ್ಲಿ 4 ಕಳೆದ್ರೆ 9, ಇಲ್ಲಿ 8 - 8 0, 8ರಿಂದ 4 ಕಳೆದ್ರೆ 4, ಇಲ್ಲಿ 4 ಕೆಳಗೆ ಏನೂ ಇಲ್ಲ, ಹಾಗಾಗಿ 4,40,40,900. ಈಗ 10ರ ಸ್ಥಾನಕ್ಕೆ ಅಂದಾಜಿಸುವ. ಕೇವಲ ಬಿಡಿ ಸ್ಥಾನವನ್ನು ಮಾತ್ರ ನೋಡಿ. ಇಲ್ಲಿ 4,89,000, ಇಲ್ಲಿ 8 ಇದೆ, ಅಂದರೆ ಮುಂದಿನ ಸ್ಥಾನಕ್ಕಲ್ವಾ, ಅಂದರೆ 48ಅನ್ನು ಮುಂದಿನ ಸ್ಥಾನಕ್ಕೆ ಅಂದಾಜೀಕರಿಸಿದಾಗ 350 ಕಳೆ 48,365 ಇದೆ, ಅಂದರೆ 70 ಆಯಿತು. ಮುಂದಿನ ಸ್ಥಾನಕ್ಕೆ ಅಂದಾಜಿಸಬೇಕು ನೋಡಿ. 0 5ರಲ್ಲಿ 7 ಕಳೀಲಿಕ್ಕಾಗೋದಿಲ್ಲ, ಹಾಗಾಗಿ ಪಕ್ಕದ ಸ್ಥಾನದಿಂದ ಒಂದು ದಶಕ ತಗೊಳ್ಳುವ. ಇಲ್ಲಿ 2 ಉಳಿಯುತ್ತೆ. 15ರಲ್ಲಿ 7 ಕಳೆದ್ರೆ 8, ಇನ್ನಿಲ್ಲಿ 2ರಲ್ಲಿ 3 ಕಳೀಲಿಕ್ಕಾಗೋದಿಲ್ಲ,
ಪುನಃ ಏನು ಮಾಡುವ, ಒಂದು ದಶಕ ತಗೊಳ್ಳುವ. 12 ಆಯಿತು, 12ರಲ್ಲಿ 3 ಕಳೆದ್ರೆ 9, ಇಲ್ಲಿ 8ರಲ್ಲಿ 8 ಕಳೆದ್ರೆ 0, 8ರಲ್ಲಿ 4 ಕಳೆದ್ರೆ 4, ಇನ್ನು ಲಾಸ್ಟಿಗೆ ಒಂದು 4 ಹಾಗೆ ಬರೆಯುವ. ಎಷ್ಟಾಯಿತು? 4,40,980. ಮೂರನೇದು ನೋಡಿ, ಸಾಮಾನ್ಯ ನಿಯಮವನ್ನು ಅನುಸರಿಸಿ ಗುಣಲಬ್ಧವನ್ನು ಅಂದಾಜು ಮಾಡಿ. ಮೊದಲನೇದು ನೋಡಿ, 578 ಇದೆ, ಇಲ್ಲಿ 78 ಇರುವ ಕಾರಣ 600 ಆಯಿತು, ಗುಣಿಸು 161 ಇದೆ, 200. ಯಾಕೆ ಹೇಳಿ? 161 ಇದೆ, ಅಲ್ಲಿ 160. ಈಗ 6 ಎನ್ನುವುದು ಮುಂದಿನ ಸಂಖ್ಯೆಗೆ ಅಂದಾಜಿಸಬೇಕಾಗತ್ತೆ. ಯಾಕೆ ಇಲ್ಲಿ 100ರ ಸ್ಥಾನ ಬೆಲೆಯನ್ನು ಅಂದಾಜು ಮಾಡಿದಾಗ 200 ಆಯಿತು. ಅವಾಗ ಇದನ್ನು ಗುಣಿಸುವ. ಮಕ್ಕಳು ಎಷ್ಟು ಸೊನ್ನೆಗಳಿವೆ ಇಲ್ಲಿ? 1 2 3 4 ಸೊನ್ನೆಗಳಿವೆ. ಹಾಗಾಗಿ 1 2 3 4 0, 6 2 12. ಎಷ್ಟು ಉತ್ತರ ಬಂತು? ಬಿಡಿ 10 100 1000 10,000 ಲಕ್ಷ, 1,20,000. ಎರಡನೇದು ನೋಡಿ, 5,281 ಇದೆ. ಇದನ್ನು ಅಂದಾಜುಕರಿಸಿದಾಗ 5,000 ಆಗುತ್ತೆ. ಯಾಕೆಂದರೆ ಇಲ್ಲಿ 281 ಇದೆ, ಇನ್ನು ಇಲ್ಲಿ 3,491 ಇದೆ. ಅಂದರೆ 49 ಅಂದರೆ ಹಿಂದಿನ ಸಂಖ್ಯೆಗೆ ಹಾಕಬೇಕಾಗತ್ತೆ. ಗುಣಿಸು 3,000. ಇದನ್ನು ಅಂದಾಜೀಕರಿಸಿ ಗುಣಿಸುವ. ಎಷ್ಟು ಸೊನ್ನೆಗಳಿವೆ? 1 2 3 4 5 6 ಸೊನ್ನೆಗಳು, 3 5 15. 1,50,00,000 ಉತ್ತರ. 191 ಗುಣಿಸು 592 ಇದೆ. ಇದರ ಸ್ಥಾನಕ್ಕೆ ಅಂದಾಜೀಕರಿಸಿದಾಗ ಇಲ್ಲಿ 29 ಇರುವ ಕಾರಣ ಮುಂದಿನ ಸಂಖ್ಯೆಗೆ ಹೋಗುತ್ತೆ. ಅಂದರೆ 1,300 ಗುಣಿಸು 592, ಇಲ್ಲಿ 59 ಇದೆ, ಅಂದರೆ 60, 600. ಇದನ್ನು ಗುಣಿಸುವ. 1 2 3 4 ಸೊನ್ನೆಗಳಿವೆ. 6 3 18, ಕೈಯಲ್ಲೊಂದು, 6 1 6 1 7. ಎಷ್ಟು ಉತ್ತರ ಬಂತು? 7,80,000. ಇಲ್ಲಿ 9,250 ಗುಣಿಸು 29 ಇದೆ. ಹಾಗೆ ಇಲ್ಲಿ 29 ಇದೆ, ಅಂದರೆ 30 ಆಗುತ್ತೆ. ಇವಾಗ ಏನು ಮಾಡುವ? ಗುಣಿಸುವ. 3 ಸೊನ್ನೆನ ಹಾಗೆ ಬರ್ಕೊಳ್ವಾ. 3 3 9, 9 3 27. ಹಾಗಾದರೆ 2,79,000. ರೋಮನ್ ಅಂಕಿಗಳ ಬಗ್ಗೆ ತಿಳ್ಕೊಳ್ಳುವ. ರೋಮನ್ ಅಂಕಿಗಳಲ್ಲಿ ಮಕ್ಕಳೇ IVX LCDM ಈ ಸಂಕೇತಗಳನ್ನು ಮತ್ತು ಅವುಗಳು ಸೂಚಿಸುವಂತಹ ಬೆಲೆ. I ಅಂದರೆ 1, V ಅಂದರೆ 5, X ಅಂದರೆ 10, L ಅಂದರೆ 50, C ಅಂದರೆ 100, D ಅಂದರೆ 500, M ಅಂದರೆ 1,000. ರೋಮನ್ ಅಂಕಿಯಲ್ಲೂ ಕೆಲವೊಂದು ನಿಯಮಗಳಿವೆ. ರೋಮನ್ ಅಂಕಿಯಲ್ಲಿ ಒಂದು ಸಂಕೇತವನ್ನು 3 ಬಾರಿ ಬಳಸಬಹುದು. ಅಲ್ಲಿ I ಅನ್ನು 3 ಬಾರಿ ಬಳಸ್ಬೋದು, ಅಥವಾ X ಅನ್ನು 3 ಬಾರಿ ಬಳಸ್ಬೋದು, ಇಲ್ಲ C ಅನ್ನು ಕೂಡ ನಾವು 3 ಬಾರಿ ಬಳಸ್ಬೋದು, ಇಲ್ಲ M ಅನ್ನು ಕೂಡ ನಾವು ಯಾವುದು 3 ಬಾರಿ ಬಳಸಬಹುದು. ಆದರೆ VLD ಇದೆಯಲ್ವಾ, ಇದನ್ನು ನಾವು ಪುನಃ ಉಪಯೋಗಿಸುವಂತಿಲ್ಲ, ಅಂದರೆ ಮರುಬಳಕೆ ಮಾಡುವಂತಿಲ್ಲ. ಕಡಿಮೆ ಬೆಲೆ ಹೊಂದಿರುವ ಸಂಕೇತವನ್ನು ಹೆಚ್ಚು ಬೆಲೆ ಹೊಂದಿರುವ ಸಂಕೇತದ ಬಲಭಾಗದಲ್ಲಿ ಬರೆದರೆ ಅದರ ಬೆಲೆಯು ದೊಡ್ಡ ಸಂಕೇತದ ಬೆಲೆಗೆ ಕೂಡಿಸಲ್ಪಡುತ್ತದೆ. ಉದಾಹರಣೆಗೆ ನೋಡಿ, ಇಲ್ಲಿ V ಇದೆ, ವಿಯ ಬಲಭಾಗಕ್ಕೆ ನಾನೊಂದು I ಅನ್ನು ಸೇರಿಸಿದ್ದೇನೆ. ವಿಯ ಬೆಲೆ ಎಷ್ಟು? 5 ಕೂಡಿಸು ಐಯ ಬೆಲೆ ಎಷ್ಟು? 1. ಇದನ್ನು ರೋಮನ್ ಅಂಕಿಯಲ್ಲಿ 6 ಅಂತ ಬರಿತೇವೆ. ಹೆಚ್ಚು ಬೆಲೆ ಇರುವ ಸಂಕೇತದ ಬಲಭಾಗದಲ್ಲಿ ಕಡಿಮೆ ಬೆಲೆ ಇರುವ ಸಂಕೇತವನ್ನು ಬರೆದ್ರೆ ಅದನ್ನೇನು ಮಾಡಬೇಕಂತ ಅರ್ಥ? ಹೆಚ್ಚು ಬೆಲೆ ಇರುವಂತಹ ಸಂಕೇತಕ್ಕೆ ಕೂಡಬೇಕಂತ ಅರ್ಥ. ಕಡಿಮೆ ಬೆಲೆ ಹೊಂದಿರುವ ಸಂಕೇತವನ್ನು ಹೆಚ್ಚು ಬೆಲೆ ಹೊಂದಿರುವ ಸಂಕೇತದ ಎಡಭಾಗದಲ್ಲಿ ಬರೆದರೆ ಆ ಬೆಲೆಯು ದೊಡ್ಡದರ ಬೆಲೆಯಿಂದ ಕಳೆಯಲಾಗುತ್ತದೆ. ಇದನ್ನೇ ನೋಡಿ, V ಅಂದರೆ 5 ಅಲ್ವಾ, ವಿಯ ಬೆಲೆ 5. ಹಾಗೆ I ಅನ್ನು ನಾನು ಎಡಭಾಗದಲ್ಲಿ ಬರಿತೇನೆ. I ಅನ್ನು ಎಡಭಾಗದಲ್ಲಿ ಬರೆದೆ ಅಂದರೆ ಎಷ್ಟನ್ನು ಕಳಿಬೇಕು? ದೊಡ್ಡದರ ಬೆಲೆಯಿಂದ 1 ಕಳಿಬೇಕು. ಎಷ್ಟಾಯಿತು? 4. ನಾವು ರೋಮನ್ ಅಂಕಿಯಲ್ಲಿ 4 IV ಅಂತ ಬರಿತೇವಲ್ವಾ. ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ, ಅದನ್ನು ರೋಮನ್ ಅಂಕಿಯಲ್ಲಿ ಬರೆಯುವ. 70 ಕೂಡಿಸು 3 ಅಂತ ವಿಸ್ತರಿಸಿ ಬರೆಯುವ. L ಅಂದರೆ 50, 50ಕ್ಕೆ ಎಷ್ಟನ್ನು ಕೂಡಿಸ್ಬೇಕು? 20 ಕೂಡಿಸ್ಬೇಕಲ್ವಾ. ಹಾಗಾಗಿ LXX ಅಂದರೆ 50 ಕೂಡಿಸು 20. ಇಲ್ಲಿ X ಅಂದರೆ 10, ಮತ್ತೊಂದು X ಅಂದರೆ 10, ಒಟ್ಟಿಗೆ 20 ಆಯಿತು ಅಲ್ವಾ. ಇಲ್ಲಿ 3 ಹೇಗೆ ಬರೆಯೋದು? I ಅನ್ನು 3 ಬಾರಿ ಬರಿಬೇಕಾಗತ್ತೆ. ಹಾಗಾದರೆ 73 ರೋಮನ್ ಅಂಕಿಯಲ್ಲಿ LXX III ಈ ಸಂಕೇತದಿಂದ ನಾವು ಸೂಚಿಸ್ತೇವೆ. ಮತ್ತೊಂದು ನೋಡಿ, 92. ಇದನ್ನು ಕೂಡ ನಾವು ಹೀಗೆ ಬಿಡಿಸಿ ಬರೆಯುವ. 90 ಕೂಡಿಸು 2. 90 ನಾವು ಹೇಗೆ ಬರಿಬೇಕು? 90 C ಅಂದರೆ 100. 100ರಲ್ಲಿ ಎಷ್ಟನ್ನು ಕಳೆದಾಗ 90 ಬರುತ್ತೆ? 100ರಲ್ಲಿ 10 ಕಳೆದಾಗ 90 ಬರುತ್ತೆ ಅಲ್ವಾ. ನೋಡಿ, C ಅಂದರೆ 100. 100ರಲ್ಲಿ ಎಷ್ಟನ್ನು ಕಳೆದಿದ್ದೇನೆ ನಾನು? 10 ಕಳೆದಿದ್ದೇನೆ, 90 ಆಯಿತು. ಹಾಗೆ 2 ಹೇಗೆ ಬರೆಯೋದು? II ಅನ್ನು ಬರಿಬೇಕಾಗತ್ತೆ. ಹಾಗಾದರೆ 92 XCII ಈ ಸಂಕೇತದಿಂದ ನಾವು ಸೂಚಿಸ್ತೇವೆ. ಇನ್ನು 69 ಇದೆ ನೋಡಿ, 60 ಕೂಡಿಸು 9. ಇಲ್ಲಿ 60 ನಾವು ಹೇಗೆ ಬರಿತೇವೆ? 60 Lಗೆ ಒಂದು X ಅನ್ನು ಅಂದರೆ ಒಂದು 10 ಸೇರಿಸ್ತೇವೆ. L ಅಂದರೆ 50, 50ಕ್ಕೆ 10 ನಾನೇನು ಮಾಡಿದ್ದೇನೆ? ಕೂಡಿಸಿದ್ದೇನೆ. ಅದೇ ರೀತಿ ನೋಡಿ, ಇಲ್ಲಿ
ಒಂಬತ್ತನ್ನು ನಾನು ಹೇಗೆ ಬರೆಯೋದು? IX ಅಲ್ವಾ? IX ಅನ್ನು ನಾವು 9 ಬರೆಯುವಾಗ ಬಳಸುವಂಥ ಸಂಕೇತವಾಗಿದೆ. ಹಾಗಾಗಿ LXIX ಎನ್ನುವುದು 69ರ ರೋಮನ್ನ ಅಂಕಿಯ ಸಂಕೇತ. ಇಲ್ಲಿ 90 ಕೂಡಿಸು 8. 90ನ್ನು ನಾವು ಹೇಗೆ ಬರೆಯೋದು? 90ನ್ನು C ಇಂದ 10ನ್ನು ಕಳಿಬೇಕು. ಅವಾಗ ಎಷ್ಟಾಯಿತು? 90 ಸಿಕ್ತು. C ಅಂದರೆ 100. 100ರಿಂದ 10ನ್ನು ಮೈನಸ್ ಮಾಡಿತ್ತು, 90 ಆಯಿತು. 8ನ್ನು ಹೇಗೆ ಬರೆಯೋದು? BIII. ಈಗ ಎಷ್ಟಾಯಿತು? 98. ನೆಕ್ಸ್ಟ್ ನೋಡಿ 154 ಇದೆ. 154ನ್ನು ಹೇಗೆ ಬರೆಯುವ? 100 ಕೂಡಿಸು 50 ಕೂಡಿಸು 4. 100ನ್ನು ನಾವು C ಸಂಕೇತವನ್ನು ಬಳಸ್ತೇವೆ, ಹಾಗೆ 50ನ್ನು L ಸಂಕೇತದಿಂದ ಬರಿತೇವೆ, ಹಾಗೆ 4ನ್ನು ನಾವು IV ಸಂಕೇತದಿಂದ ಸೂಚಿಸ್ತೇವೆ. ಹಾಗಾದರೆ ಎಷ್ಟಾಯಿತು? 154. 1832 ಇದನ್ನು ಬರೆಯುವ. ಮೊದಲಿಗೆ ಬಿಡಿಸ್ಕೊಳ್ಳುವ. 1000 ಕೂಡಿಸು 800 ಕೂಡಿಸು 30 ಕೂಡಿಸು 2. 1000ವನ್ನು ನಾವು M ಸಂಕೇತದಿಂದ ಸೂಚಿಸ್ತೇವೆ, ಹಾಗೆ 800ನ್ನು ನಾವು M ಇಂದ ಎಷ್ಟನ್ನು ಕಳಿತೇವೆ? 2 200ನ್ನು ಕಳಿತೇವೆ ಅಲ್ವಾ? ಅಂದರೆ C. ಯಾಕೆ ಹೇಳಿ? ಇಲ್ಲಿ ಎಮ್ನಿಂದ ಅಂದರೆ 1000ದಿಂದ ನಾವು C ಅಂದರೆ 100. ಎಷ್ಟು 100? 200ನ್ನು ಕಳೆದಿದ್ದೇವೆ. ಹಾಗಾಗಿ 800. ಇನ್ನಿಲ್ಲಿ 30ನ್ನು 3 Xಗಳಿಂದ ನಾವು ಸೂಚಿಸ್ತೇವೆ, ಹಾಗೆ 2 ಅಂದರೆ 2I. ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.